ಎಂಬಿ ಪಾಟೀಲ್ ಬೆನ್ನಲ್ಲೇ ಈಶ್ವರ್ ಖಂಡ್ರೆ ಕೂಡ ಈ ಸಂದರ್ಭದಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಶಕ್ತಿ ಪ್ರತ್ಯೇಕ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಬೆಂಗಳೂರಿನಲ್ಲಿ ಟಿವಿ9ಗೆ ಈಶ್ವರ್ ಖಂಡ್ರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಶಕ್ತಿ ಪ್ರತ್ಯೇಕ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನುವಂತ ಸ್ಟೇಟ್ಮೆಂಟ್ ಇದು. ಲಿಂಗಾಯತ ವೀರಶೈವರನ್ನ ಪ್ರತ್ಯೇಕ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಲಿಂಗಾಯತ ಮತ್ತು ವೀರಶೈವ ಎರಡೂ ಕೂಡ ಒಂದೇ. ಮಠಾಧೀಶರ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ನಾನು ನೀಡೋದಕ್ಕೆ ತಯಾರಿಲ್ಲ. ಲಿಂಗಾಯತರನ್ನ ಹಾಳು ಮಾಡಿದರೆ ರಾಜ್ಯ ಹಾಳು ಮಾಡಿದಂತೆ ಅಂತ ಹೇಳ್ತಿದ್ದಾರೆ. ಪರೋಕ್ಷವಾಗಿ ಈ ಮೂಲಕವಾಗಿ ಎಂಬಿ ಪಾಟೀಲ್ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ಹರೀಶ್ ಈಶ್ವರ್ ಖಂಡ್ರೆ ಅವರನ್ನ ಮಾತನಾಡಿಸಿದ್ದಾರೆ. ಏನೇನು ಹೇಳಿದ್ದಾರೆ ಕೇಳೋಣ. ಪ್ರತ್ಯೇಕ ಲಿಂಗಾಯತ ಧರ್ಮದ ಕೂಗು ಎದ್ದಿರುವಂತಹದ್ದು ನಿನ್ನೆ ಮಠಾಧೀಶರ ಸಭೆಯಲ್ಲೂ ಕೂಡ ಒಂದು ಪ್ರತ್ಯೇಕ ಧರ್ಮ ಆಗಲೇಬೇಕು ಅನ್ನುವಂತಹ ನಿರ್ಣಯವನ್ನು ಮಂಡಿಸಲಾಗಿದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು. ಸರ್, ಮತ್ತೆ ಈ ಲಿಂಗಾಯತ ಧರ್ಮದ ಕೂಗು ಹೇಳ್ತಾನೆ ಇದೆ. ನಾನು ಪದೇ ಹೇಳ್ತಾ ಇದ್ದೇನೆ, ಲಿಂಗಾಯತರಿಗೆ ವೀರಶೈವರಿಗೆ ಯಾರೂ ಪ್ರತ್ಯೇಕವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಶಕ್ತಿ ಅದನ್ನು ಬೇರೆ ಬೇರೆ ಅನ್ನುವಂಥ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿನ್ನೆ ಮಠಾಧೀಶರು ವೀರಶೈವರು ಭಿನ್ನ ಅಲ್ಲ, ಎಲ್ಲರೂ ಒಂದೇ ಅನ್ನುವಂಥದ್ದು ಶತಾಯುಷಿಗಳಾದಂಥ ಪರಂ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು ಈಗಾಗಲೇ 2007ರಲ್ಲೇ ತಮ್ಮ ತೀರ್ಪನ್ನು ಕೊಟ್ಟಿದ್ದಾರೆ. ಭಕ್ತಾದಿಗಳಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ. ಕೆಲವೊಂದು ಜನರಲ್ಲಿ ಏನು ಗೊಂದಲ ಇದೆ ಅದನ್ನು ಸರಿಪಡಿಸಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ. ನಿನ್ನೆಯ ಸಭೆಯಲ್ಲಿ ವೀರಶೈವ ಅನ್ನುವಂಥ ಒಂದೇ ಒಂದು ಪದ ಕೂಡ ಉಲ್ಲೇಖ ಆಗಿಲ್ಲ. ನೋಡಿ, ನಾನು ಈ ಸಭೆಗಳ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಮಾಡಲಿಕ್ಕೆ ಹೋಗೋದಿಲ್ಲ. ಪೂಜ್ಯ ಸ್ವಾಮೀಜಿಗಳ ಬಗ್ಗೆನೂ ನಾನು ಪ್ರತಿಕ್ರಿಯೆ ಮಾಡಲ್ಲ. ನಮ್ಮ ಸ್ನೇಹಿತರ ಬಗ್ಗೆನೂ ಇವತ್ತಿನ ದಿವಸ ಅವರವ್ರ ಅಭಿಪ್ರಾಯ ಅವರವ್ರು ಹೇಳ್ತಾರೆ. ನಮ್ಮ ಕರ್ತವ್ಯ ಏನಿದೆ, ನಮ್ಮ ದೇವೋದ್ದೇಶ ಏನಿದೆ, ಇವತ್ತು ಎಲ್ಲರನ್ನೂ ಒಗ್ಗೂಡಿಸ್ಬೇಕು ಅನ್ನೋಂಥದ್ದು. ಏನು ಮಾನ್ಯ ವಿಶ್ವಗುರು ಬಸವಣ್ಣನವರು ಏನು ಹೇಳಿದ್ದಾರೆ, ಇವನಾರವ ಎಂದೆನಿಸಿದರೆ ಇವ ನಮ್ಮವ ನಮ್ಮ ಮನೆ ಮಗನೆನಿಸಯ್ಯ ಅಂತ ಹೇಳಿದ್ದಾರೆ. ನಾವು ನಮ್ಮವರಿಲ್ಲ ಅಂತ ಹೇಳಿದ್ರೆ ಬೇರೆಯವರಿಗೆ ನಮ್ಮವ್ರು ಅಂತ ಹೇಳ್ತೀರಿ. ಇವತ್ತು ಇವ್ರು ಬೇರೆ ಅವ್ರು ಬೇರೆ ಅನ್ನುವಂಥದ್ದು ವ್ಯರ್ಥವಾಗಿ ಸಮಯ ಹಾಳು ಮಾಡೋದಕ್ಕಿಂತ ಇವತ್ತೇನು ಯುವಕರು ದಾರಿ ತಪ್ತಾ ಇದ್ದಾರೆ, ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ, ನಶೆ ಮಾಡ್ತಾ ಇದ್ದಾರೆ, ಇವತ್ತು ಪಾಶ್ಚಿಮಾತ್ಯ ರಾಷ್ಟ್ರದ ಅನುಕರಣೆ ಮಾಡಿಕೊಳ್ತಾ ಇದ್ದಾರೆ, ಆರೋಗ್ಯ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾತಾಡಲಿ. ಬಸವಣ್ಣವ್ರು ಹೇಳಿದ್ರ ಬಗ್ಗೆ ಅದನ್ನು ಆಚಾರ ವಿಚಾರಗಳು ಅನುಷ್ಠಾನಕ್ಕೆ ತರೋದ್ರ ಬಗ್ಗೆ ಮಾತಾಡಲಿ. ನುಡಿದಂತೆ ನಡೆ ಈ ಜನ್ಮ ಕಡೆ ಅಂತ ಹೇಳ್ತಾರೆ. ಇವತ್ತು ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕಲ್ಲ. ನಾನು ಹೇಳ್ತೀನಿ ಅಂತ ಹೇಳಿದರೆ ನಾನೇನಿದ್ದೀನಿ ಅಂತ ನೋಡ್ಕೊಳ್ಬೇಕಲ್ಲ. ಅದು ಪ್ರತಿಯೊಬ್ಬರೂ ಇವತ್ತು ಆಲೋಚನೆ ಮಾಡುವಂಥದ್ದು ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕಾರ್ಯೋನ್ಮುಖರಾಗಿದ್ದರೆ ರಾಜ್ಯಕ್ಕೆ ಒಳ್ಳೆಯದಾಗ್ತದೆ, ರಾಷ್ಟ್ರಕ್ಕೆ ಒಳ್ಳೆಯದಾಗ್ತದೆ. ಒಂದು ಹೇಳಿಕೆ ಇದೆ, ಲಿಂಗಾಯತರು ಸುಧಾರಿಸಿದರೆ ಕರ್ನಾಟಕ ಸುಧಾರಿಸ್ತದೆ, ಲಿಂಗಾಯತರು ಹಾಳಾದರೆ ಕರ್ನಾಟಕ ಹಾಳಾಗ್ತದೆ. ಅದಕ್ಕೆ ಯಾರೂ ಲಿಂಗಾಯತರು ವೀರಶೈವರನ್ನು ಹಾಳು ಮಾಡಬೇಕು ಅಂತ ಹೇಳಿದರೆ ಇಡೀ ರಾಜ್ಯಕ್ಕೆ ಹಾಳು ಮಾಡಿದ್ದಂಗೆ ಆಗ್ತದೆ. ಅದಕ್ಕೆ ಎಲ್ಲರೂ ಒಗ್ಗಟ್ಟಾಗಿರಬೇಕು ಅನ್ನೋಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ಇದು ಈಶ್ವರ್ ಖಂಡ್ರೆ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಜಿ.ಸಿ. ಸಿಂಗ್ ಜೊತೆ ಹರೀಶ್, ಟಿವಿ9 ಬೆಂಗಳೂರು.